ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ನಿರ್ದೇಶನಾಲಯದಿಂದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ, ನಂತರ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಸೊ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು, ಯಾವತ್ತು ಕೊನೆಯ ದಿನಾಂಕ, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಹತೆಗಳು ಏನು ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅರ್ಜಿ ಸಲ್ಲಿಸಿ ಸೆಲೆಕ್ಷನ್ ಆದಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಇರುತ್ತಪ್ಪ ಅಂತ ಅಂದರೆ, ಉಚಿತ ಶಿಕ್ಷಣ ಇರುತ್ತೆ, ಉಚಿತ ವಸತಿ ಇರುತ್ತೆ, ಅದೇ ರೀತಿಯಾಗಿ ಉಚಿತ ಊಟದ ವ್ಯವಸ್ಥೆ ಇರುತ್ತೆ, ವರ್ಷಕ್ಕೆ 4 ಸೆಟ್ ಯೂನಿಫಾರ್ಮನ್ನು ಕೊಡ್ತಾರೆ, ಉಚಿತ ಪಠ್ಯಪುಸ್ತಕವನ್ನು ಬುಕ್ಸನ್ನು ಕೊಡ್ತಾರೆ, ಅದೇ ರೀತಿಯಾಗಿ ಕಂಪ್ಯೂಟರ್ ಲ್ಯಾಬ್ ಇರುತ್ತೆ, ಕ್ರೀಡಾ ಸೌಲಭ್ಯ ಇರುತ್ತೆ, ಅದೇ ರೀತಿಯಾಗಿ ಅನುಭವ ಹೊಂದಿರತಕ್ಕಂಥ ಶಿಕ್ಷಕರಿಂದ ಬೋಧನೆ ಇರುತ್ತೆ. ಸೊ ಇಷ್ಟೆಲ್ಲ ಸೌಲಭ್ಯಗಳಿರುತ್ತೆ ಸ್ನೇಹಿತರೆ. ಇನ್ನು ಎಷ್ಟು ಶಾಲೆಗಳಿದೆ, ಎಷ್ಟು ಸ್ಥಾನಗಳಿದೆಯಪ್ಪ ಅಂತ ಅಂದರೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸ್ಟೇಟ್ ಸಿಲೆಬಸ್ ಬಂದುಬಿಟ್ಟು ಶಾಲೆಗಳ ಸಂಖ್ಯೆ ಬಂದುಬಿಟ್ಟು 140, ಸ್ಥಾನಗಳ ಸಂಖ್ಯೆ ಬಂದುಬಿಟ್ಟು 10,460 ಇರುತ್ತೆ. ಅದೇ ರೀತಿಯಾಗಿ APJ ಅಬ್ದುಲ್ ಕಲಾಂ ವಸತಿ ಶಾಲೆ CBSE ಸೆಂಟ್ರಲ್ ಸಿಲೆಬಸ್ ಬಂದುಬಿಟ್ಟು ಶಾಲೆಗಳ ಸಂಖ್ಯೆ 29, ವಿದ್ಯಾರ್ಥಿಗಳ ಸಂಖ್ಯೆ ಬಂದುಬಿಟ್ಟು 1830. ಅದೇ ರೀತಿಯಾಗಿ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಸ್ಟೇಟ್ ಸಿಲೆಬಸ್ ಬಂದುಬಿಟ್ಟು 4 ಶಾಲೆಗಳು, ವಿದ್ಯಾರ್ಥಿಗಳ ಸಂಖ್ಯೆ ಬಂದುಬಿಟ್ಟು 260, ಟೋಟಲ್ ಆಗಿ 173 ಶಾಲೆಗಳು, ವಿದ್ಯಾರ್ಥಿಗಳ ಸ್ಥಾನಗಳು ಬಂದುಬಿಟ್ಟು 12,560 ಆಗಿರುತ್ತೆ, 12,550. ಇದರಲ್ಲಿ ಅಲ್ಪಸಂಖ್ಯಾತರಿಗೆ 75% ಮೀಸಲಾತಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ 25% ಮೀಸಲಾತಿ. ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಅವರ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ, ಕ್ಯಾಸ್ಟ್ ಇನ್ಕಮಲ್ಲಿ ಅಲ್ಪಸಂಖ್ಯಾತರಿಗೆ ಬಂದುಬಿಟ್ಟು 2,50,000 ರೂಪಾಯಿ ಒಳಗಡೆ ಇರಬೇಕು ಅವರ ಆದಾಯ ಮಿತಿ. ಹಿಂದುಳಿದ ವರ್ಗದವ್ರಿಗೂ ಸಹ ಸೇಮ್ 2,50,000 ರೂಪಾಯಿ ಒಳಗಡೆ ಆದಾಯ ಮಿತಿ ಇರಬೇಕು. ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರಿಗೂ ಸಹ 2,50,000 ರೂಪಾಯಿ ಒಳಗಡೆ ಅವರ ಒಂದು ಆದಾಯ ಮಿತಿ ಇರಬೇಕಾಗುತ್ತೆ. ಅರ್ಜಿ ಸಲ್ಲಿಸಬೇಕಾದ್ರೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳು ಏನಪ್ಪ ಅಂತ ಅಂದರೆ, ಅಭ್ಯರ್ಥಿಯು ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಶಾಲೆಯಿಂದ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು. ಅಂದರೆ ಈಗ ಅರ್ಜಿ ಸಲ್ಲಿಸೋದಕ್ಕೂ ಮುಂಚೆ ಆ ಮಗು 5ನೇ ತರಗತಿಯಲ್ಲಿ ಓದ್ತಾ ಇರಬೇಕು. ನಂತರ ಎಕ್ಸಾಮ್ ಎಲ್ಲ ಆದಮೇಲೆ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಎಕ್ಸಾಮ್ ಆಗುತ್ತಲ್ವ, ಅವಾಗ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಾಗ ಆ ಮಗು ಹೆಸರು ಇದ್ದರೆ ಆ ಮಗು 5ನೇ ತರಗತಿ ಪಾಸ್ ಆಗಿರಬೇಕಾಗಿರುತ್ತೆ ಸ್ನೇಹಿತರೆ. ಅಂದರೆ ಈಗ 5ನೇ ತರಗತಿ ಓದ್ತಾ ಇರಬೇಕು, ಅಪ್ಲಿಕೇಶನ್ ಹಾಕುವಾಗ ನೆಕ್ಸ್ಟ್ ಸೆಲೆಕ್ಷನ್ ಲಿಸ್ಟ್ ಒಳಗಾಗಿ ಆ ಮಗು ಏನಾಗಿರಬೇಕು, 5ನೇ ತರಗತಿ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ನಂತರ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು. ವಯಸ್ಸು ಬಂದುಬಿಟ್ಟು 9ರಿಂದ ಹಿಡಿದು 13 ವರ್ಷ ಒಳಗಡೆ ಇರಬೇಕಾಗಿರುತ್ತೆ. ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ, ವಿದ್ಯಾರ್ಥಿ ಒಂದು ಫೋಟೋ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರು, SATS ನಂಬರ್ ಬೇಕಾಗುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಒಂದು ವೇಳೆ ವಿದ್ಯಾರ್ಥಿ ಅಂಗವಿಕಲರಾಗಿದ್ದಲ್ಲಿ ಆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಅದೇ ರೀತಿಯಾಗಿ ವಿಶೇಷ ವರ್ಗದವರಾಗಿದ್ದರೆ ಆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ವಿದ್ಯಾರ್ಥಿಯ ಒಂದು ಫೋಟೋ, ಇಷ್ಟು ದಾಖಲಾತಿಗಳಿದ್ರೆ ಈ ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಅರ್ಜಿಯನ್ನು ಸಹ ಸಲ್ಲಿಸ್ಕೋಬಹುದು. ಇನ್ನು ಪರೀಕ್ಷೆಯಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬರುತ್ತಪ್ಪ ಅಂತ ಅಂದರೆ, 90% ಪ್ರಶ್ನೆಗಳು 4 ಮತ್ತು 5ನೇ ತರಗತಿಯ ಪಠ್ಯಾಧಾರಿತವಾಗಿರುತ್ತದೆ. ಮತ್ತು ಅಂದರೆ 4, 5ನೇ ತರಗತಿಯಲ್ಲಿ ಏನು ಸ್ಟಡಿ ಮಾಡಿರ್ತಾರೆ 90% ಅದೇ ಬರುತ್ತೆ. ಪ್ರವೇಶ ಪರೀಕ್ಷೆಗೆ ನಿಗದಿಪಡಿಸಿದ ವಿಷಯವಾರು ಅಂಕಗಳು ಈ ಕೆಳಗಂಡಂತಿವೆ. ಕನ್ನಡಕ್ಕೆ 20 ಮಾರ್ಕ್ಸು, ಇಂಗ್ಲೀಷ್ 20 ಮಾರ್ಕ್ಸು, ಗಣಿತ 20 ಮಾರ್ಕ್ಸು, ಪರಿಸರ ಅಧ್ಯಯನ, ಸಾಮಾನ್ಯ ವಿಜ್ಞಾನ 20 ಮಾರ್ಕ್ಸು, ಸಾಮಾನ್ಯ ಜ್ಞಾನ ಅಥವಾ ಮಾನಸಿಕ ಸಾಮರ್ಥ್ಯ ಬಂದುಬಿಟ್ಟು 20 ಮಾರ್ಕ್ಸ್ಗೆ ಇರುತ್ತೆ. ಟೋಟಲ್ 100 ಇರುತ್ತೆ. ಇನ್ನು ಆಯ್ಕೆ ವಿಧಾನ ಬಂದುಬಿಟ್ಟು ನೀವು ಇಲ್ಲಿ ನೋಡ್ಬೋದು. ವಸತಿ ಶಾಲೆಯ ಆಯ್ಕೆ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕ, ಅಂದರೆ ಪರೀಕ್ಷೆಯಲ್ಲಿ ಪಡ್ಕೊಂಡಂತಹ ಅಂಕಗಳ ಮೇಲೆ, ಅಂದರೆ ಉದಾಹರಣೆಗೆ 100 ಸೀಟ್ ಇರುತ್ತೆ, 120 ಜನ ಹಾಕಿದ್ದಾರೆ, ಅದರಲ್ಲಿ ಕ್ಯಾಸ್ಟ್ ಮೇಲೂ ಡಿವೈಡ್ ಮಾಡ್ತಾರೆ. ನಂತರ ಯಾರು ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಈ ಒಂದು ಮಾಹಿತಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಇನ್ನು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದುಬಿಟ್ಟು 5/1/2026 ಆಗಿರುತ್ತೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಬಂದುಬಿಟ್ಟು 10/2/2026 ಆಗಿರುತ್ತೆ. ಸಂಬಂಧಪಟ್ಟ ಶಾಲೆಗಳ ಪ್ರಾಂಶುಪಾಲರು ಅರ್ಜಿಗಳನ್ನು ಪರಿಶೀಲಿಸುವ ಅಂತಿಮ ದಿನಾಂಕ ಬಂದುಬಿಟ್ಟು
ತಾತ್ಕಾಲಿಕ ಅಂತ ಹಾಕಿದರೆ ಅದು ಬಂದುಬಿಟ್ಟು 15/2/2026 ಆಗಿರುತ್ತೆ. ನಂತರ ಲಿಖಿತ ಪರೀಕ್ಷೆ ನಡೆಸುವ ಸಂಭವನೀಯ ದಿನಾಂಕ ಬಂದುಬಿಟ್ಟು ಅಂದರೆ ಎಕ್ಸಾಮ್ ಬಂದುಬಿಟ್ಟು 29/3/2026 ಆಗಿರುತ್ತೆ. ಈ ಡೇಟ್ ಚೇಂಜ್ ಸಹ ಆಗ್ಬೋದು, ಯಾಕಂದರೆ ಇದು ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ. ಫಲಿತಾಂಶ ಪ್ರಕಟಣೆ ಬಂದುಬಿಟ್ಟು 10/4/2026 ಆಗಿರುತ್ತೆ. ಮೊದಲ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಂದುಬಿಟ್ಟು ಮೇ 1ನೇ ವಾರ, ಎರಡನೇ ಸೆಲೆಕ್ಷನ್ ಲಿಸ್ಟ್ ಬಂದುಬಿಟ್ಟು ಮೇ 2ನೇ ವಾರ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಯಾವ ಡೇಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ಡೇಟ್ಗೆ ಎಕ್ಸಾಮ್ ಇದೆ, ಸೊ ಸೆಲೆಕ್ಷನ್ ಲಿಸ್ಟು ಆ ಡೇಟನ್ನು ಗುರ್ತು ಆ ಡೇಟನ್ನು ನೀವು ಬರೆದು ಇಟ್ಕೊಳ್ಳಿ ಸ್ನೇಹಿತರೆ. ಆ ಒಂದು ಸಂದರ್ಭದಲ್ಲಿ ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಕೆಳಗಡೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ಒತ್ತಿದ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಯಾವ ತಾಲೂಕಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಈ ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆ ಇದೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ಆ ಚೆಕ್ ಮಾಡಿಕೊಂಡು ನಿಮ್ಮ ನಿಯರಲ್ಲಿ ಯಾವುದಿದೆ ಅಂತ ಹೇಳ್ಬಿಟ್ಟು ನೀವು ಅರ್ಜಿಯನ್ನು ಹಾಕೋಬೋದು. ಪ್ರತಿಯೊಂದು ತಾಲೂಕು ಜಿಲ್ಲೆದು ಸಹ ಇದರಲ್ಲಿ ಇರುತ್ತೆ. ಸೊ ಆ ಈ ಒಂದು ಲೀಸ್ಟಲ್ಲಿ ನಿಮ್ಮ ತಾಲೂಕು ಅಥವಾ ಜಿಲ್ಲೆ ಇದೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮೊಬೈಲ್ ಮುಖಾಂತರನೇ ಚೆಕ್ ಮಾಡ್ಕೋಬೋದು. ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಒತ್ತಿದ್ರೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅನ್ಕೊತಾ ಇದ್ರು ಅಂಥವರೆಲ್ಲ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನಾಗಿರ್ಬೋದು ಅಥವಾ ಸೈಬರ್ ಸೆಂಟರ್ಗೆ ಹೋದರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನಿಮಗೆ ಅರ್ಜಿಯನ್ನು ಹಾಕ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ನಿಗದಿಪಡಿಸಿರುವ ಕೊನೆಯ ದಿನಾಂಕದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಿ. ಅದೇ ರೀತಿಯಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.